ಇವತ್ತು ನಾಗಮಂಗಲಕ್ಕೆ ಸಚಿವ ಚಲುವರಾಯಸ್ವಾಮಿ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ನೆನೆ ಕುಮಾರಸ್ವಾಮಿ ಹೋಗ್ತಾ ಇದ್ದಂತೆ ಈಗ ಮತ್ತಷ್ಟು ಅಲರ್ಟ್ ಆಗಿದ್ದಾರೆ ಚಲುವರಾಯಸ್ವಾಮಿ. ಅವರೇ ಪ್ರತಿನಿಧಿಸುವಂತಹ ವಿಧಾನಸಭಾ ಕ್ಷೇತ್ರ ಕೂಡ ಹೌದು ನಾಗಮಂಗಲ. ಇವತ್ತು ಬೆಳಗ್ಗೆ 11 ಗಂಟೆಗೆ ನಾಗಮಂಗಲಕ್ಕೆ ಚಲುವರಾಯಸ್ವಾಮಿ ಅವರು ಬರ್ತಾರೆ. ಎರಡೂ ಕಡೆಯ ಮುಖಂಡರ ಜೊತೆ ಶಾಂತಿ ಸಭೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಇನ್ನು ಆಸ್ತಿ ಪಾಸ್ತಿ ಕಳೆದುಕೊಂಡವರಿಗೆ ಪರಿಹಾರ ವಿತರಣೆ ಮಾಡುವಂತಹ ಸಾಧ್ಯತೆ ಇದೆ. ಪರಿಹಾರ ಅಂದ್ರೆ ಎಲ್ಲಿಂದ ಪರಿಹಾರ ಕೊಡ್ತಾರೆ? ಲಾಸ್ ಯಾರು ಮಾಡಿದಾರೋ ಅವ್ರ ಕಡೆ ಪರಿಹಾರ ಕೊಡಿಸ್ತಾರಾ ಅಥವಾ ಸರ್ಕಾರದಿಂದ ಲಾಸ್ ಆದವರಿಗೆ ಪರಿಹಾರ ಕೊಡ್ತಾರಾ ಅನ್ನೋದು ಬಹು ದೊಡ್ಡ ಕುತೂಹಲ. ಸಚಿವರು ಕೂಡ ಘಟನೆಯಾದ ಮಾರನೇ ದಿನ ಹೋದ್ರು, ಘಟನೆಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡ್ರು, ಬಂದ್ರು. ಆದ್ರೆ ನೆನ್ನೆ ಕುಮಾರಸ್ವಾಮಿ ಅವರು ಸ್ಪಾಟ್ ವಿಸಿಟ್ ಮಾಡಿದ ನಂತರ ಘಟನೆ ಬೇರೆ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಅದರ ವೇಟೇಜ್ ಕೂಡ ಹೆಚ್ಚಾಗ್ತಾ ಇದೆ. ಪೊಲೀಸ್ ಇಲಾಖೆಯಿಂದ ಸಂಪೂರ್ಣ ವಿವರವನ್ನ ಕುಮಾರಸ್ವಾಮಿ ಅವರು ಪಡ್ಕೊಂಡ್ರು. ಗೃಹ ಇಲಾಖೆಯ ಮೇಲೆ ವಾಗ್ದಾಳಿಯನ್ನ ನಡೆಸಿದ್ರು. ಪರಮೇಶ್ವರ್ ಅವರು ಗೃಹ ಸಚಿವರಾಗಿರೋದಕ್ಕೆ ಅನ್ಫಿಟ್ ಅನ್ನುವಂತಹ ಹೇಳಿಕೆವರೆಗೂ ಕೂಡ ಹೋಯಿತು. ಬೇರೆ ಬೇರೆ ಭಾಗದಲ್ಲಿ ಪ್ರತಿಭಟನೆಗಳೂ ಆಯಿತು. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿಯೂ ಆಯಿತು. ಈ ಎಲ್ಲಾ ಘಟನೆಗಳಿಂದ ಪಾಠ ಕಲಿತಿರುವ ನಾಗಮಂಗಲದ ಶಾಸಕ ಹಾಗೂ ಸಚಿವ ಚಲುವರಾಯಸ್ವಾಮಿ ಇವತ್ತು ಮತ್ತೆ 11 ಗಂಟೆಗೆ ನಾಗಮಂಗಲಕ್ಕೆ ಹೊರಡ್ತಾರೆ. ಇನ್ನು ಆಸ್ತಿ ಪಾಸ್ತಿ ಕಳೆದುಕೊಂಡವರಿಗೆ ಪರಿಹಾರ ವಿತರಣೆ ಮಾಡುವಂತಹ ಸಾಧ್ಯತೆ ಇದೆಯಂತೆ. ಎರಡೂ ಕಡೆಯ ಮುಖಂಡರ ಜೊತೆ ಶಾಂತಿ ಸಭೆಯನ್ನ ಸಚಿವರು ನಡೆಸ್ತಾರೆ. ಸಾಂತ್ವನ ಹೇಳಿ ವೈಯಕ್ತಿಕವಾಗಿ ಪರಿಹಾರವನ್ನ ಕುಮಾರಸ್ವಾಮಿ ಅವರು ನೀಡಿ ಬಂದ್ರು. ಧರ್ಮ ಭೇದ ಮಾಡದೆ ಎರಡೂ ಕೋಮಿನವರಿಗೂ ಪರಿಹಾರವನ್ನ ವಿತರಣೆ ಮಾಡಿದ್ರು. ಇದೇ ವೇಳೆ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಯದ್ವಾತದ್ವಾ ವಾಗ್ದಾಳಿ ನಡೆಸಿರೋದನ್ನ ನಾವು ನಿನ್ನೆ ಗಮನಿಸಿದ್ದೀವಿ. ಇವತ್ತು ಕುಮಾರಸ್ವಾಮಿಗೆ ಸಚಿವ ಚಲುವರಾಯಸ್ವಾಮಿ ಅವರು ಕೌಂಟರ್ ಕೊಡೋ ಸಾಧ್ಯತೆ ಇದೆ. ಯಾವಾಗಲೂ ಕೌಂಟರ್ ಹೇಗಿರಬೇಕು ಅಂತಂದ್ರೆ, ಹಿಂದೆ ಯಾರು ಏನ್ ಪರಿಹಾರವನ್ನ ಕೊಟ್ಟಿದ್ದಾರೋ ಅಥವಾ ಸಮಾಧಾನ ಹೇಳಿದಾರೋ ಅದಕ್ಕಿಂತ ಸಮಾಜ ಒಪ್ಪಿಕೊಳ್ಳುವ ರೀತಿ ಇರಬೇಕು, ಅದಕ್ಕಿಂತ ಜಾಸ್ತಿನೇ ಇರಬೇಕು. ಸೊ ಹಾಗಾಗಿ ಚಲುವರಾಯಸ್ವಾಮಿ ಅವರಿಂದ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಆ ಎಕ್ಸ್ಪೆಕ್ಟೇಷನ್ಸ್ನ ರೀಚ್ ಆಗ್ತಾರಾ ಅಂತ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಸ್ವಂತ ಹಣದಿಂದ ಪರಿಹಾರ ಬೇರೆ ಅಲ್ಲಿ ವಿತರಿಸಿ ಬಂದಿದ್ದಾರೆ. ಇವತ್ತು ಸಚಿವರ ಟೂರ್ ಪ್ಲಾನ್ನಲ್ಲಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಇಲ್ಲ. ನಾಗಮಂಗಲದಲ್ಲಿ ಸ್ಥಳೀಯ ಕಾರ್ಯಕ್ರಮಗಳಲ್ಲಿ ಭಾಗಿ ಅಂತ ಮಾಹಿತಿ ಮಾತ್ರ ಇದೆ. ಶಾಂತಿ ಸಭೆಯಲ್ಲಿ ಭಾಗಿಯಾಗ್ತಾರೆ ಅಂತ ಅಧಿಕಾರಿಗಳು ಮಾಹಿತಿಯನ್ನ ನ್ಯೂಸ್ ಫಸ್ಟ್ಗೆ ನೀಡಿದ್ದಾರೆ. ಇದು ಮೊನ್ನೆ ಘಟನೆ ಆದ ಮಾರನೆಯ ದಿನ ಚಲುವರಾಯಸ್ವಾಮಿ ಅವರು ಸ್ಪಾಟ್ ವಿಸಿಟ್ ಮಾಡಿರುವ ದೃಶ್ಯ ಒಂದು ಭಾಗದಲ್ಲಿ ಗಮನಿಸುತ್ತಿದ್ರೆ, ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ನೆನೆ ಹೋಗಿರೋ ದೃಶ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.